ಹಾಯ್ ಎಲ್ಲರೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. आप कौन सा विलेज के हो? हाँ, क्या पढ़ रहे हो अभी? टिबेटियन पढ़ रहे हो. नॉर्मल एजुकेशन कर रहे हो क्या? ओनली टिबेटियन? टिबेटियन कर रहे हैं. टिबेटियन इंग्लिश और टिबेटियन. ओके. नाम क्या है आपका? नाम करमान जामिंग. ತುಂಬ ತಂಪಾಗಿದೆ ವಾತಾವರಣ, ಬಿಸಿಲಿಲ್ಲ ಏನಿಲ್ಲ, ಸಖತ್ತಾಗಿದೆ. ಇದು ಎಕ್ಸ್ಪ್ರೆಸ್ ವೇ ಇಲ್ಲಿ ಕಾಣ್ತಿರೋದು, ಬಟ್ ನಾವಲ್ಲಿ ಹೋಗೋಕ್ಕಾಗಲ್ಲ ಬೈಕ್ಸು, ಸೊ ಹಾಗಾಗಿ ಕೆಳಗಡೆ ಹೋಗಬೇಕು. ಇಲ್ಲಾಂದರೆ ಮೈಸೂರನ್ನ ಬೇಗ ಮುಟ್ಬೋದಿತ್ತು, ಬೇಗ ತಲುಪ್ಬೋದು ಎಕ್ಸ್ಪ್ರೆಸ್ ವೇಯಲ್ಲಿ ಹೋದರೆ. ಬಿಕಾಸ್ ಆಫ್ ಆಕ್ಸಿಡೆಂಟ್ಸ್ ಆಗಬಾರ್ದು ಅಂತ ಹೇಳಿ ಬೈಕ್ನ ಬ್ಯಾನ್ ಮಾಡಿದ್ದಾರೆ. ಯಾರಾದರೂ ಅಕಸ್ಮಾತ್ ಹೋದರೆ ಫೈನ್ ಕಟ್ಟಬೇಕಾಗತ್ತೆ ಅಲ್ಲಿಗೆ. ಕೆಲವರಿಗೆಲ್ಲ ಅನಿಸುತ್ತೆ ಇವರಿಗೇನು ಬೈಕ್ ತೊಗೊಂಡು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಹೋಗುವಂಥದ್ದು ಅಂತ, ಬಟ್ ಬೈಕ್ ರೈಡ್ ಮಾಡೋ ಮಜಾನೇ ಬೇರೆ, ಅದು ಮಾಡೋರಿಗೆ ಗೊತ್ತಿದೆ. ಹಾಗಾಗಿ ಎಷ್ಟೊಂದು ಜನ ಹೋಗ್ತಾರೆ, ಅದು ಸೋಲೋ ಎಷ್ಟೊಂದು ಜನ ಹೋಗ್ತಾರೆ. ಈಗ ನಮ್ಮ ಜೊತೆಲಿರೋ ಕೆಲವೊಂದು ಸರಿ ಬರೋಕ್ಕಾಗಲ್ಲ ಅವ್ರಿಗೆ, ಅವ್ರವ್ರದ್ದೇ ಕಮಿಟ್ಮೆಂಟ್ಸ್, ಅವ್ರವ್ರದ್ದೇ ಏನೇನೋ ಪ್ಲ್ಯಾನ್ಸ್ ಇರುತ್ತೆ. ಸೊ ಒಬ್ಬೊಬ್ಬರೇ ಹೋಗೋದು ಒಂಥರ ಒಳ್ಳೆಯದೇ. ಎಷ್ಟೊಂದು ಜನ ಹೋಗ್ತಾರೆ, ಈವನ್ ಹುಡುಗಿರು ಕೂಡ ಸೋಲೋ ರೈಡ್ಸ್ ಹೋಗ್ತಾ ಇದ್ದಾರೆ. ಸೊ ಹೆದರೋ ಅವಶ್ಯಕತೆ ಏನಿಲ್ಲ ಅನಿಸುತ್ತೆ. ಸ್ವಲ್ಪ ಗಾಡಿ ಕಂಡೀಷನ್ ನೋಡಿಕೊಂಡು ಹೊರಡ್ರೆ ಆಗುತ್ತೆ. ಬಟ್ ಸಾಯಂಕಾಲದ ಒಳಗಡೆಗೆ ಎಲ್ಲರೂ ಒಂದು ಬ್ರೇಕ್ ಕೊಡಬೇಕು, ಅಥವಾ ಡೆಸ್ಟಿನೇಷನ್ ಸೇರ್ಕೊಂಡ್ಬಿಡ್ಬೇಕು ಎಲ್ಲೋಬೇಕು ಅಲ್ಲಿಗೆ. ಸೊ ಟೈಮ್ ಒಂದು ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ಹೋಗ್ಬೋದು. ಸುಮಾರು ಸಾಗಿತ್ತು ರೈಡ್ಗೆ ಹೋಗ್ದೇನೆ. ಲಾಸ್ಟ್ ನಾವು ಋಷಿಕೇಶಲ್ಲಿ ರೈಡ್ ಮಾಡಿದ್ದು, ಅಲ್ಲಿಂದ ತುಂಗನಾಥ್ಗೆ. ಅದೇನೇ ತುಂಗನಾಥಲ್ಲಿ ಟ್ರ್ಯಾಕ್ ಮಾಡಿದ್ವಿ. ಋಷಿಕೇಶಿಂದ ಚೋಪ್ತಾವ್ರಿಗೂ ಬೈಕಲ್ಲಿ ಹೋದ್ವಿ, ಅಲ್ಲೇ ಬೈಕ್ ರೆಂಟ್ ಮಾಡಿಕೊಂಡು. ಅದಾದಮೇಲೆ ಮೋಸ್ಟ್ಲಿ ನಾನು ಹಿಂಗೆ ರೈಡ್ಗಂತ ಹೋಗ್ತಿರೋದು ಇದೆ. ಅದಾದಮೇಲೆ ಸುಮಾರು ಒಂದು 6 8 ತಿಂಗಳಾಯಿತು, ಟೈಮೇ ಆಗಿರಲಿಲ್ಲ, ಫುಲ್ಲು ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ಇವಾಗ ಈ ಸರಿನೂ ಅಷ್ಟೇ ಯಾರೂ ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಒಬ್ಬನೇ ಹೊರಟಿದ್ದೀನಿ. ಒಂಥರ ಚೆನ್ನಾಗಿದೆ ಸೋಲೋ ರೈಡ್ ಕೂಡ. ಇಲ್ಲಿ ಹೋದರೆ ರಾಮದೇವನ ಬೆಟ್ಟಕ್ಕೆ ಹೋಗೋಕ್ಕೆ ದಾರಿ. ಎಷ್ಟು ಅದ್ಭುತವಾದಂಥ ಆಂಜನೇಯನ ಮೂರ್ತಿ ನಿಲ್ಲಿಸಿದ್ದಾರೆ ಇಲ್ಲಿ, ಸಖತ್ತಾಗಿದೆ ಇಲ್ಲಿ ಕಾಣ್ತಿರೋದು. ಎಷ್ಟು ಚೆನ್ನಾಗಿದೆ ಅದು ಕೆರೆ, ವಾವ್ ಸಖತ್ತಾಗಿದೆ. ಈ ಶ್ರೀರಂಗಪಟ್ಟಣ ಸೇತುವೆ ನೋಡಿದಾಗ ನಮಗೆ ಹಾಡು ನೆನಪು ಬರುತ್ತೆ. ಶ್ರೀರಂಗಪಟ್ಟಣ ತಾವ್ ಕಾವೇರಿ ಒಡ್ದಿ, ಎರಡೋಳಾಗಿ ಪಟ್ನ ಸುತ್ತ ನಡ್ದಿ. ಶ್ರೀರಂಗಪಟ್ಟಣ ತಾವ್ ಕಾವೇರಿ ಒಡ್ದಿ, ಎರಡೋಳಾಗಿ ಪಟ್ನ ಸುತ್ತ ನಡ್ದಿ. ಸಂಗಮದಲ್ಲಿ ಸೇರ್ಕೊಂಡು ಮಳ್ಳಿ ಮುಂದಕ್ಕೋದು ನಮಗೆ ಜ್ಞಾನದ ಪಂಜು. ಈಗಾಗ್ಲಿದ್ರೇನು ಮುನ್ನ ಸೇರ್ತೀವಿ ನಂಜು. ನೀನು ನನ್ನಟ್ಟಿಗೆ ಬೆಳ್ಕಂಗಿದ್ದೆ ನಂಜು. ಮಾಗಿಲುಲ್ ಮೇಲ್ ಮಲ್ಗಿದ್ದಂಗೆ ಮಂಜು. ಮಾಗಿ ಕುಕ್ತು ಬೇಸ್ಗೆ ನುತ್ತು ಇದ್ಕಿದ್ದಂಗೆ ಮಾಯವಾಗೋಯ್ತು ಮಂಜು. ನಂಗೂ ನಿಂಗೂ ಹೆಂಗಾಗ್ಲೋಯ್ತು ನಂಜು. ನಂಗೂ ನಿಂಗೂ ಹೆಂಗಾಗ್ಲೋಯ್ತು ನಂಜು. ಬೇಕಾದ್ರೆ ಇಲ್ಲೊಂದು ರೆಸ್ಟೋರೆಂಟ್ ಕಾಣ್ತಾ ಇದೆ, ಪಯಣ ಅಂತ ಇಲ್ಲಿ. ಸೊ ಇದು ನಾನು ಫಸ್ಟ್ ಟೈಮ್ ನೋಡಿದ್ದಿದ್ನ ರೆಸ್ಟೋರೆಂಟು, ಸಖತ್ತಾಗಿದೆ. ಟೈರ್ ಇದೆ ಇದ್ರ ಮೇಲೆ. ಓ ಇಲ್ಲ, ಹೋಗೋಕ್ಕೆ ಟೈಮ್ ಇಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಪ್ಪ, ಆಯಿತಾ. ಮೈಸೂರಲ್ಲಿ ನಾನು ಓದಿದೆ 3 ವರ್ಷ, ಡಿಗ್ರಿ ಇಲ್ಲೇ ಮಾಡಿದ್ದು. ಬಟ್ ಅವಾಗಿದ್ದಿದ್ದು ಮೈಸೂರು ಬೇರೆ, ಇವಾಗಿದ್ದಿದ್ದು ಮೈಸೂರು ಬೇರೆ. ಜನ ಜಾಸ್ತಿ ಆಗಿದ್ದಾರೆ ಇವಾಗ. ಅವಾಗೆಲ್ಲ ರೋಡ್ ಖಾಲಿ ಹೊಡಿತಾ ಇದ್ವು.
ಒಂಥರ ಚೆನ್ನಾಗಿತ್ತು ಮೈಸೂರು. ಬಟ್ ಆಲ್ವೇಸ್ ಮೈಸೂರು ಯಾವಾಗಲೂ ಅಟ್ರ್ಯಾಕ್ಟ್ ಮಾಡುತ್ತೆ. ಮೈಸೂರಲ್ಲಿ ಸ್ವಲ್ಪ ದಿನ ಇದ್ದರೂ ಸಾಕು, ಮೈಸೂರು ಯಾವಾಗಲೂ ಒಂಥರ ಅಯಸ್ಕಾಂತ ಇದ್ದಂಗೆ. ಮೈಸೂರಿಗೆ ಬರಬೇಕು ಅಂದರೆ ಯಾವಾಗಲೂ ಖುಷಿ ಇರುತ್ತೆ. ಸುಮ್ಮನೆ ಓಡಾಡಿದ್ರೆ ಸಾಕು, ಮೈಸೂರಲ್ಲಿ ಏನು ನೋಡೋದೆಲ್ಲ ನೋಡಾದರೂ ಕೂಡ ಸುಮ್ಮನೆ ಓಡಾಡಿದರೆ ಸಾಕು, ಖುಷಿ ಆಗುತ್ತೆ ಮೈಸೂರು. ಈಗ ಬೆಳಗ್ಗೆ ಸರಿಸುಮಾರು 7 ಗಂಟೆ. ನಾನೀಗ ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ದಾಂಡೆನ್ಲಿಂಗ್ ಅನ್ನುವ ಟಿಬೇಟಿಯನ್ ನಿರಾಶ್ರಿತರ ವಸಾಹತಿಗೆ ಹೋಗ್ತಾ ಇದ್ದೀನಿ. ಅಂದರೆ ಟಿಬೇಟಿಯನ್ ಸೆಟಲ್ಮೆಂಟ್. ಅದು ಚಾಮರಾಜನಗರ ಜಿಲ್ಲೆಯಲ್ಲಿ 1974ರಲ್ಲಿ ಸ್ಥಾಪನೆ ಆಯಿತು. ಕೊಳ್ಳೇಗಾಲದಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಸಿಗುತ್ತೆ. ಬಿಳಿಗಿರಿರಂಗನ ಬೆಟ್ಟದ ತಪ್ಪಲಿನಲ್ಲಿ ಈ ಸುಂದರವಾದ ಜಾಗ ಇದೆ. ದಾಂಡೆನ್ಲಿಂಗ್ ಅಂತ ಹೇಳಿದರೆ ದ ಲ್ಯಾಂಡ್ ಆಫ್ ಫುಲ್ಫಿಲ್ಮೆಂಟ್ ಅಂತ ಹೇಳ್ತಾರೆ. ಅಲ್ಲಿ ಇದ್ದರೆ ಎಲ್ಲ ಕೋರಿಕೆಗಳು ಪೂರೈಸುತ್ತೆ ಅನ್ನುವ ಪ್ರತೀತಿ ಇದೆ. ಹಾಗೆ ಅಲ್ಲಿ 3500 ಜನ ಟಿಬೇಟಿಯನ್ಸ್ ಇವಾಗ ವಾಸ ಮಾಡ್ತಿದ್ದಾರೆ. ಸುಮಾರು 22 ಹಳ್ಳಿಗಳಿದೆ. ಹಾಗೆ ಅಲ್ಲಿ 5 ಸುಂದರವಾದ ಟಿಬೇಟಿಯನ್ ಮೊನಸ್ಟ್ರಿಗಳಿದೆ, ಅಂದರೆ ಅವರ ಮಠಗಳಿದೆ. ಅಲ್ಲಿ 100 ವಿದ್ಯಾರ್ಥಿಗಳು ಟಿಬೇಟ್ನ ಸಂಸ್ಕೃತಿಯನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಕೆರೆ. ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು, ಗುಡಿಯ ಗೋಪುರದಲ್ಲಿ ಮೆರೆವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಕೊಳ್ಳೇಗಾಲದಿಂದ ಮುಂದಿರುವಂತಹ ಒಂದು ಟಿಬೇಟನ್ ಸೆಟಲ್ಮೆಂಟ್ಗೆ ಬಂದಿದ್ದೇನೆ. ಇದಕ್ಕೆ ದಾಂಡೆನ್ಲಿಂಗ್ ಅಂತ ಕರೀತಾರೆ. ದಾಂಡೆನ್ಲಿಂಗ್ ಅಂತ ನಾವು ಎಲ್ಲರಿಗೂ ಬೈಲ್ಕುಪ್ಪೆದೆಲ್ಲರಿಗೂ ಗೊತ್ತಿದೆ. ಅದು ಬಿಟ್ಟರೆ ನಮ್ಮಲ್ಲಿ ಈ ಭಾಗದಲ್ಲಿ 2 ಕಡೆಗೆ ಸೆಟಲ್ಮೆಂಟ್ ಇದೆ. ಸೊ ಅದರಲ್ಲಿ ಒಂದು ಇದು. ಇದು ಆ್ಯಕ್ಚುಲಿ ಒನ್ ಆಫ್ ದ ಇವರ ಮಂದಿರಗಳು, ಇದು ಮೊನೆಸ್ಟ್ರೀಸು. ಇಲ್ಲಿ 22 ಹಳ್ಳಿಗಳಿದೆಯಂತೆ. ಆ 22 ಹಳ್ಳಿಗಳಲ್ಲಿ ಸುಮಾರು ಕಡೆಗೆ ಇನ್ನು ಮುಂದೆ ಈ ಥರದ್ದೇ ಟಿಬೇಟಿಯನ್ ದೇವಸ್ಥಾನಗಳಿದೆ, ಮೊನೆಸ್ಟ್ರೀಸ್ ಇದೆ. ಸೊ ಅದರಲ್ಲಿ ಇದು ಒಂದು. ಇದು ಬಿ ವಿಲೇಜಲ್ಲಿರೋದಂತೆ. ಈ ಥರದ್ದು 22 ವಿಲೇಜ್ ಇದೆ. ಕೆಲವೊಂದು ವಿಲೇಜಲ್ಲಿ ಇದೆಯಂತೆ. ಸೊ ಎಷ್ಟು ಅದ್ಭುತವಾಗಿದೆ ಟಿಬೇಟಿಯನ್ ಮೊನೆಸ್ಟ್ರಿ. ಇಲ್ಲಿ ಪಾಠಶಾಲೆ ಇದೆ ಅನ್ಸುತ್ತೆ, ಕೇಳಿಸ್ತಾ ಇದೆ ಲಾಮಗಳದ್ದು. ನಮ್ಮಲ್ಲಿ ಎಲ್ಲ ಪ್ರವಾಸಿಗರು ಕೂಡ ಇದಕ್ಕೆ ಹೋಗ್ತಾರೆ, ಬೈಲ್ಕುಪ್ಪೆಗೆ ಹೋಗ್ತಾರೆ, ಅಲ್ಲಿ ಗೋಲ್ಡನ್ ಟೆಂಪಲ್ ನೋಡೋಕ್ಕೆ. ಇಲ್ಲಿ ಆ್ಯಕ್ಚುಲಿ ಅಷ್ಟೊಂದು ಜನ ಇರೋಲ್ಲ, ರೆಸ್ಟ್ ಕಮ್ಮಿ ಇರುತ್ತೆ. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇದು. ಇದು ಬೈಲ್ಕುಪ್ಪೆಯಲ್ಲಿ ಒಂದು ಕಡೆಗಿದೆ ಅನಿಸುತ್ತೆ, 1-2 ಕಡೆಗೆ ಇರ್ಬೋದು. ಇಲ್ಲಿ ಸುಮಾರು ಕಡೆಗಿದೆ. ಮುಂದೆ ಹೋಗ್ತಾ ಹೋಗ್ತಾ ನಾನು ತೋರಿಸ್ತೀನಿ. ಇಲ್ಲಿ ಅವ್ರು ಪಾಠ ಹೇಳ್ಕೊಡ್ತಾ ಇದ್ದಾರೆ, ಕ್ಲಾಸಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಹಾಸ್ಟೆಲ್ ಇದು. ಇಲ್ಲಿ ಓದೋ ಮಕ್ಕಳ ಹಾಸ್ಟೆಲ್ ಅಂತೆ. ಇಲ್ಲಿ ಕ್ಲಾಸ್ ರೂಮ್ ಎಲ್ಲ ಇದೆ. आप कौन सा विलेज के हो? बी विलेज। हाँ, बी विलेज। क्या पढ़ रहे हो अभी? टिबेटियन। टिबेटियन पढ़ रहे हो? नॉर्मल नॉर्मल एजुकेशन कर रहे हो क्या? ओनली टिबेटियन? टिबेटियन कर रहे हैं। टिबेटियन इंग्लिश और टिबेटियन। ओके. कितना विलेज है इधर? कितना 26 है। 26 विलेज. और कितना वैसे मंदिर है, मोनेस्ट्रीज? मंदिर 5 है। 5 है. कौन सा बड़ा है? बड़ा तो सब एक ही है, पर वो थोड़ा बड़ा है, जक्सन टेम्पल। उधर है. वो थोड़ा बड़ा है। नाम क्या है आपका? नाम कर्मा जामेंग है। कर्मा जामेंग। यहाँ ही पैदा हुई, इधर ही है? हाँ, अरुणाचल का हम लोग। हाँ? अरुणाचल। अरुणाचल उधर से इधर आए? हाँ। कब आए? हम लोग आए वाला 3 साल हो गया।
पढ़ने के लिए? हाँ पढ़ने के लिए आए थे। ओहो, ओके ओके ओके, ठीक है। और वेंसडे को क्या होता है इधर? मैंने सुना कुछ छुट्टी होता है हम लोग का। कुछ नहीं, कुछ सेलिब्रेशन होता है इधर? कब? वेडनेसडे को? हाँ, वेडनेसडे को तो नहीं है, हम लोग को छुट्टी है। छुट्टी है। हाँ सभी लोग मंदिर आते हैं तब? नहीं तब तो नहीं आते, सब लोग Okay. छुट्टी में होते हैं, सब लोग छुट्टी पे रहते हैं। वेंसडे हॉलीडे है, हाँ संडे हॉलीडे नहीं है? संडे नहीं, संडे Okay. क्लास होता है। ओहो हो, क्यों वेंसडे क्यों? वेडनेसडे से ही हम लोग गुम्बा का रूल है, ओके ओके, किसका? और गुम्बा का। रुगुम्बा? हाँ गुम्बा का रूल, टेम्पल का रूल। ओ टेम्पल को। से वही ओके, नाम क्या है आपका? कर्मान जमियांग। करमान? जमियांग। यस, नाइस टू मीट यू, बाय, थैंक यू। ಇದು ಇನ್ನೊಂದು ಮೊನಸ್ಟ್ರಿ ಇದು. ಅದ್ಭುತವಾಗಿದೆ, ಸುತ್ತ ಬೆಟ್ಟ ಗುಡ್ಡಗಳು, ಮಂಜು ಕವಿದ ವಾತಾವರಣ, ಇನ್ನು ಮಳೆ ಬರೋ ಥರ ಇದೆ. ಈ ಟಿಬೆಟಿಯನ್ ಮೊನಸ್ಟ್ರಿಗಳು, ಇವರ ಸ್ತೂಪಗಳು ಮತ್ತು ವಾತಾವರಣ, ಬೀಸ್ತಿರೋ ಗಾಳಿ ತುಂಬ ಚೆನ್ನಾಗಿದೆ. ಇಲ್ಲಿ ಬರಬೇಕು, ನಾನು ಇದು ಫಸ್ಟ್ ಟೈಮ್ ಬಂದಿದ್ದು. ಇಲ್ಲಿ ಬಂದರೆ ಗೊತ್ತಾಗುತ್ತೆ ಇದರ ಒಂದು ವಾತಾವರಣ ಹೆಂಗಿದೆ, ಒಂದು ವೈಬ್ಸ್ ಹೆಂಗಿದೆ ಅಂಥೇಳಿ. ತುಂಬ ಚೆನ್ನಾಗಿದೆ, ಅಮೇಝಿಂಗ್. ಮಳೆಗೆ ಬರೋಕ್ಕೆ ಶುರುವಾಯಿತು. ಇಲ್ಲೆಲ್ಲ ಗೆಸ್ಟ್ ಹೌಸ್ ಇದೆ. ಇಲ್ಲಿ ಒಂದು ಕೆಫೆ ಇದೆ, ಆ ಕೆಫೆಗೆ ಬಂದೆ ನಾನೀಗ. ಮಳೆ ಬರ್ತಿದೆಯಲ್ಲ, ಸುಮ್ಮನೆ ಎಂದು ತಿನ್ನೋಣ ಅಂಥೇಳಿ. ಸೊ ತುಂಬ ಚೆನ್ನಾಗಿದೆ ಕೆಫೆ. ಅಲ್ಲೆಲ್ಲೋ ಮಳೆ ಬರ್ತಿದೆ, ಬೆಟ್ಟ ಗುಡ್ಡ ತುಂಬ ಚೆನ್ನಾಗಿದೆ. ಗ್ರೀನ್ ತಾರಾ ಕೆಫೆ ಇದು. ಸೊ ಇಲ್ಲಿ ಗೆಸ್ಟ್ ಹೌಸ್ ಇದೆ. ಇದನ್ನು ಗ್ರೀನ್ ತಾರಾ ಗೆಸ್ಟ್ ಹೌಸ್ ಅಂತ ಕರೀತಾರೆ, ಅಥವಾ ಡಾರ್ಜಿಲಿಂಗ್ ಗೆಸ್ಟ್ ಹೌಸ್ ಅಂತ ಕರೀತಾರೆ. ಚೆನ್ನಾಗಿದೆ. ಮುಂಚೆ ಬುಕ್ ಮಾಡಿಕೊಂಡು ಬರಬೇಕು ಇಲ್ಲಿ. ಇಲ್ಲಿ 1000 ರುಪೀಸ್ನ ಚಾರ್ಜ್ ಮಾಡ್ತಾರೆ, ಒಂದು ರೂಮಿಗೆ 1000 ರೂಪಾಯಿ. ಅದು ನಾರ್ಮಲ್ ರೂಮ್ ಆದರೆ, ದೊಡ್ಡ ರೂಮ್ ಆದರೆ 2000 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಬಟ್ ಚೆನ್ನಾಗಿದೆ ಲೊಕೇಶನ್ ಎಲ್ಲ, ಸುತ್ತ ನಿಮಗೆ ಬೆಟ್ಟ ಗುಡ್ಡಗಳೆಲ್ಲ ಕಾಣುತ್ತೆ. ಸ್ಟೇ ಮಾಡೋಕ್ಕೆ ಸಖತ್ತಾಗಿದೆ ಇದು. ಇನ್ನೊಂದು ಮೊನಸ್ಟ್ರಿ ಇದು. ಸೊ ಮೇನ್ ಟೆಂಪಲ್ ಇದೆ, ಮೇನ್ ಮೊನಸ್ಟ್ರಿ ಇದು. ಡಾನ್ಚೈನ್ ಮೊನಸ್ಟ್ರಿ ಅಂತ ಹೇಳಿ 5 ಮೊನಸ್ಟ್ರಿಗಳಿದೆ ಅಂತೆ, ಅದರಲ್ಲಿ ಇದು ಒಂದು.
ಹಾಯ್ ಬಿಡು ಹಾಯ್ ಪನ್ನ ಎಲ್ಲಿ ವಿಲೇಜ್ ಇದು? ಈ ಥರ ಮನೆಗಳು ವಿಲೇಜ್ ತುಂಬ ನೀಟಾಗಿದೆಯಾ ಅಲ್ಲ? ಇದೊಂದು ಹಳ್ಳಿ. ಈ ಹಳ್ಳಿಲಿರುವಂಥ ಚಿಕ್ಕ ಮೊನಸ್ಟ್ರಿ ಇದು.